ಹಲೋ ಗಾಯ್ಸ್, ಹಲೋ ಎವ್ರಿವನ್, ವೆಲ್ಕಮ್ ಟು ಕೇರ್ ಕಾರ್ ಕಿಚನ್. ಇವತ್ತಿನ ಸ್ಪೆಷಲ್ ಬಂದು ನಮ್ಮ ಕರ್ನಾಟಕ ಸ್ಟೈಲ್ ಮಟನ್ ಸಾರು. ಇದನ್ನು ಮಾಡೋದು ಹೇಗೆ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು 1 kg ಮಟನ್ನು, ಫ್ಯಾಟ್ ಇರೋ ಮಟನ್ನ ತೆಗೆದಿಟ್ಕೊಂಡಿದ್ದೀನಿ, ವಾಶ್ ಮಾಡ್ಕೊಂಡಿದ್ದೀನಿ. ಇದು 1 ಈರುಳ್ಳಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ 1 ಕಪ್ಪು, ಧನಿಯಾ ಬೀಜ 3 ಸ್ಪೂನಷ್ಟು ತೆಗೆದಿಟ್ಕೊಂಡಿದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು 15. ಇದು ಗುಂಟೂರು ಮೆಣಸಿನ್ಕಾಯಿ 15 ತೊಗೊಂಡಿದ್ದೀನಿ. ಇದು 15. ಸೊ ಇಲ್ಲಿ ಬಂದು ತೆಂಗಿನಕಾಯಿ ಒಂದು ಅರ್ಧ ಹೋಳಲ್ಲಿ ಅರ್ಧ ಹೋಳಿಗಿಂತ ಕಡಿಮೆ ಒಂದು ಸ್ವಲ್ಪ ಸಣ್ಣ ತೆಂಗಿನಕಾಯಿ ತೆಗೆದಿಟ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ 1 ತೊಗೊಂಡಿದ್ದೀನಿ. ಗಸಗಸೆ ಸ್ವಲ್ಪ, ಇದು ಸಾಂಬಾರು ತಿಕ್ಕ ಬರಬೇಕು ಅಂತ ಹೇಳ್ಬಿಟ್ಟು ಗಸಗಸೆ ತೊಗೊಂಡಿದ್ದೀನಿ. ಸ್ವಲ್ಪ ಸೋಂಪಿನ ಕಾಳು. ಇದು 2 ಬಂದು ಮಸಾಲೆ ರುಬ್ಬಿಟ್ಕೊಳ್ಳೋದು, ಅದಕ್ಕೆ ಈ ಥರ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಬಂದು 1 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅರ್ಧ ಈರುಳ್ಳಿ ಒಗ್ಗರಣೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಬ್ಸಿಗೆ ಸೊಪ್ಪು, ಕಸೂರಿ ಮೇಥಿ, ಅರಶಿನ. ಸೊ ಇದನ್ನ ಮಾಡೋದು ಹೀಗೆ ನೋಡ್ಕೊಂಬರೋಣ ಬನ್ನಿ. ಇವಾಗ ನಾನು ಇಲ್ಲೊಂದು ಫ್ರೈ ಪ್ಯಾನಿಗೆ 2 ಸ್ಪೂನಷ್ಟು ಸನ್ಫ್ಲವರ್ ಆಯಿಲ್ ಹಾಕ್ಕೊತೀನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಎಣ್ಣೆಗೆ ನಾನು ಏನು ಮಸಾಲೆ ಇದೆಲ್ಲ ತೋರಿಸಿದ್ನಲ್ಲ, ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಧನಿಯಾ ಬೀಜ, ಈರುಳ್ಳಿ, ಕೊತ್ತಂಬರಿ ಇದನ್ನೆಲ್ಲ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕೊತ್ತಂಬರಿ ಲಾಸ್ಟಿಗೆ ಹಾಕ್ತೀನಿ, ಸೊ ದಟ್ ಫ್ಲೇಮ್ ಆಫ್ ಮಾಡಿದಾಗ ಕೊತ್ತಂಬರಿ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು. ಸೊ ಈ ಮಸಾಲೆನೆಲ್ಲ ಹುರಿದು ಮಾಡ್ಕೊಳ್ಳೋದ್ರಿಂದ ಸಾರಿಗೆ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಆದಷ್ಟು ನೀವು ಯಾವುದೇ ಸಾರು ಮಾಡಬೇಕಾದ್ರೂ ಅಷ್ಟೇ ಮಸಾಲೆ ಹುರ್ಕೊಂಡು ಮಾಡೋದ್ರಿಂದ ನಿಮಗೆ ಸಾರಿಗೆ ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈ ಥರ. ಸೊ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಫ್ಲೇಮ್ ಆಫ್ ಮಾಡ್ಕೊಂಬಿಟ್ಟು ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಸೊ ಇದು ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು, ಫುಲ್ ಸಣ್ಣಗೆ ರುಬ್ಕೋಬೇಕು. ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ಗೆ ನಾನು ಒಂದು 4 5 ಸ್ಪೂನು ಸನ್ಫ್ಲವರ್ ಆಯಿಲ್ ಹಾಕ್ಕೊತೀನಿ. ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಾದ್ಮೇಲೆ ಕಸೂರಿ ಮೇಥಿ ಮತ್ತು ಸಬ್ಸಿಗೆ ಸೊಪ್ಪು, ನೀನು ತೋರಿಸಿದ್ನಲ್ಲ ಸಬ್ಸಿಗೆ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋಕ್ಕೆ 1 ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ಕೊತೀನಿ. ಸಾರಿಗೆ ಎಷ್ಟು ಉಪ್ಪು ಬೇಕೋ ಅದನ್ನು ನೋಡಿಕೊಂಡು ಅದ್ರ ಪ್ರಕಾರ ಆ್ಯಡ್ ಮಾಡ್ಕೋಬೇಕು. ಈಗ ಇಲ್ಲಿ ಒಂದು ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡೋದ್ನೋ ಅದನ್ನು ಹಾಕ್ಕೊತೀನಿ. ಟೊಮೊಟೊ ಎಲ್ಲ ತುಂಬ ಓವರ್ ಫ್ರೈ ಆಗೋದೇನು ಬೇಡ, ಸಾಫ್ಟ್ ಆಗಬೇಕು ಅಂತೇನಿಲ್ಲ, ಸ್ವಲ್ಪ ಹಂಗೆ ಸಾಟ್ ಮಾಡಿಕೊಂಡು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ಮಿಕ್ಸ್ ಆದಮೇಲೆ ಅರಿಶಿನ ಒಂದು ಸ್ವಲ್ಪ ಜಾಸ್ತಿ ಅನಿಸುತ್ತೆ, ಬಟ್ ಮಟನ್ ಹಾಕಿದಾಗ ಅದು ಸರಿ ಹೋಗುತ್ತೆ. ಸೊ ಇವಾಗ ಮಟನ್ ಹಾಕೋದ್ರಿಂದ ನೀವೇನು ಟೊಮೊಟೊ ಎಲ್ಲ ಹಾಕ್ತೀರಾ ಅದು ಚೆನ್ನಾಗಿ ಫ್ರೈ ಆಗೋಗುತ್ತೆ. ಇವಾಗ ಇದಕ್ಕೆ ಮಟನ್ ಹಾಕ್ಕೊಳ್ಳೋಣ. ಸೊ ಮಟನ್ ಯಾವಾಗಲೂ ತೊಗೋಬೇಕಾದ್ರೆ ನೀವು ಒಂದು ಸ್ವಲ್ಪ ಫ್ಯಾಟ್ ಇರೋ ಮಟನ್ ತೊಗೊಳ್ಳಿ, ಆವಾಗ ನಿಮಗೆ ಸಾರು ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ಮಟನ್ನಲ್ಲಿರೋ ನೀರು ಕಂಪ್ಲೀಟಾಗಿ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ನೀರೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವೀಗ ಆಲ್ಮೋಸ್ಟ್ ನೀರೆಲ್ಲ ಬಿಟ್ಟಿದೆ. ಇವಾಗ ಇದಕ್ಕೆ ನಾನು ಫಸ್ಟ್ ಏನು ಮಸಾಲೆ ಬಿಟ್ಕೊಂಡಿರೋ ತೋರಿಸಿದ್ನಲ್ಲ ಆ ಮಸಾಲೆನೇ ಇದಕ್ಕೆ ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋವರೆಗೂ ಒಂದು 4 5 ವಿಷಿಲ್ ಬರೆಸ್ಕೊಂಡ್ರೆ, ಇವಾಗಲೇ 5 ವಿಷಿಲ್ ಬರೆಸ್ಕೊಂಡ್ರೆ ಸರಿ ಹೋಗುತ್ತೆ. ಸೊ ನಾನೀಗೇನು ಮಸಾಲೆ ರುಬ್ಕೊಂಡಿದ್ನಲ್ಲ ಅದೇ ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 4 5 ವಿಷಿಲ್ ಹಾಕ್ಸ್ಕೊಂಡು ಎತ್ತಿಟ್ಕೊತೀನಿ. ಸೊ ಇವಾಗ ವಿಷಲ್ ಆಗೋ ಅಷ್ಟರಲ್ಲಿ ಮಿಕ್ಕಿದೇನು ಮಸಾಲೆ ಇತ್ತಲ್ಲ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಮಿಕ್ಕಿದ ಮಸಾಲೆ ಐಟಮ್ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಬಿಟ್ಕೊತಿದ್ದೀನಿ. ಇವಾಗ ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಇವಾಗ ಆ ಫ್ಯಾಟ್ ಇರೋದ್ರಿಂದ ನೋಡಿ ನಿಮಗೆ ಸಾರು ಚೆನ್ನಾಗಿ ಆಯಿಲಿ ಆಗಿ ಬರುತ್ತೆ. ಮತ್ತು ಅದಕ್ಕೆ ಫ್ಯಾಟ್ ಹಾಕೋದ್ರಿಂದ ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸಾರಿಗೂ ಕೂಡ. ಸೊ ಇವಾಗ ಇದಕ್ಕೆ ನಾನು ಏನು ತೆಂಗಿನಕಾಯಿ ಎಲ್ಲ ರುಬ್ಬಿಟ್ಕೊಂಡಲ್ಲ ಅದನ್ನೆಲ್ಲ ಹಾಕ್ಕೊಂಡು ವಿಷಲ್ ಏನು ಹಾಕ್ಸ್ಬಿಡಿ ತೆಂಗಿನಕಾಯಿ ಆದಮೇಲೆ ಅದನ್ನು ಹಾಗೆ ಒಂದು 2 ಸುತ್ತು ಕುದಿಸಿದ್ರೆ ಸಾರು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ನಾನೇನು ತೆಂಗಿನಕಾಯಿ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ತೀನಿ ಸಾರನ್ನ. ಸೊ ಇವಾಗ ಕುದಿಸೋದ್ರಿಂದ ನಿಮಗೆ ಆ ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಹಿಡಿದು ಸಾರು ಗಟ್ಟಿ ಆಗಲ್ಲ, ತೆಳುವಾಗಿ ಚೆನ್ನಾಗಿ ಬರುತ್ತೆ. ಮಸಾಲೆ ಎಲ್ಲ ಇವಾಗ ಚೆನ್ನಾಗಿ ಹಿಡಿದಿದೆ, ನೋಡ್ತಾ ಇರ್ಬೋದು ನೀವು. ಮಟನ್ ಚೆನ್ನಾಗಿ ಬೆಂದಿದೆ. ನೀವು ಮಟನ್ ಯಾವ ಥರ ತೊಗೊತೀರ, ಎಳೆ ಮಟನ್ ಇದ್ದರೆ ಜಾಸ್ತಿ ಏನು ವಿಷಲ್ ಕೂಗಿಸ್ಕೊಳ್ಳೋದು ಬೇಡ. ಸೊ ನೋಡಿ ಇವಾಗ ಚೆನ್ನಾಗಿ ಬಂದಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಟೇಸ್ಟಿ ರೆಸಿಪೀಸ್ಗೋಸ್ಕರ ಕೇರ್ ಕಾರ್ ಕಿಚನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.